ಬಿಜೆಪಿಯಲ್ಲಿ ಇಲ್ಲಿ ಕಾಂಗ್ರೆಸ್ನಲ್ಲಿ ನೋಡ್ತಾ ಇದ್ವಿ ನಾವು ಡಿನ್ನರ್ ಪಾಲಿಟಿಕ್ಸು, ಲಂಚು, ಬ್ರೇಕ್ಫಾಸ್ಟು, ಮೀಟಿಂಗ್ ನೋಡ್ತಾ ಇದ್ವಿ. ಅಂದರೆ ಬಣಗಳ ಬಡಿದಾಟ ಬಿ ಜೆ ಪಿಯಲ್ಲಂತರೂ ಇದ್ದೇ ಇದೆ ಅದು. ಆದರೆ ಈಗ ಅಲ್ಲೂ ಕೂಡ ಪಾಲಿಟಿಕ್ಸ್, ಈ ಡಿನ್ನರ್ ಪಾಲಿಟಿಕ್ಸ್ಗಳು ಶುರುವಾಗ್ತಾ ಇದೆ. ಬೊಮ್ಮಾಯಿ ನೇತೃತ್ವದಲ್ಲಿ ಒಂದು ತಟಸ್ಥರ ಮೀಟಿಂಗ್ ನಡೀತು. ಅದಾದ ಮೇಲೆ ಈಗ ವಿಜೇಂದ್ರ ಅವರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಯತ್ನಾಳ್ ಟೀಮ್ ಆ್ಯಕ್ಟಿವ್ ಆಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರಲ್ವ, ಅಲ್ಲಿ ಹೈಕಮಾಂಡ್ ಮುಂದೆ ಸಾಲು ಸಾಲು ದೂರುಗಳನ್ನು ಕೊಟ್ಟಿದ್ದಾರೆ ಅವರು. ಹಾಗಾಗಿ ವಿಜೇಂದ್ರ ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಿ ನನ್ನ ಕುರ್ಚಿಗೆ ಕುತ್ತು ಬಂದುಬಿಡುತ್ತೋ ಅಂಥೇಳಿ ಪ್ಲ್ಯಾನನ್ನು ಮಾಡಿಕೊಂಡು ಈಗ ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರು ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ನಾಳೆ ಒಂದು ಮೀಟಿಂಗನ್ನು ಆಯೋಜನೆ ಮಾಡಿದ್ದಾರೆ. ಅಂದರೆ ಇದು ಕೂಡ ಊಟದ ನೆಪದಲ್ಲಿ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಕರ್ನಾಟಕದ ರಾಜಕಾರಣದಲ್ಲಿ ಇದೊಂದು ರೀತಿ ಸೀಸನ್ ಆಗಿಬಿಟ್ಟಿದೆ. ಈ ಮದುವೆ ಸೀಸನ್ ಥರ ಡಿನ್ನರ್ ಪಾಲಿಟಿಕ್ಸ್ ಅಂತೆ, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸು, ಲಂಚು, ಮಧ್ಯಾಹ್ನ ಲಂಚ್ ಪಾಲಿಟಿಕ್ಸು. ಅಂದರೆ ಒಂದು ಕಾರಣ ಬೇಕಾಗಿರುತ್ತಷ್ಟೇ, ಆದರೆ ಅಲ್ಲಿ ಬೇರೆದ್ದೇ ಗುಸುಗುಸು ಚರ್ಚೆಗಳು ನಡೀತಾ ಇರುತ್ತೆ. ಯಾಕಂದರೆ ಈಗ ವಿಜೇಂದ್ರ ಅವರು ಕೂಡ ಡೆಲ್ಲಿಗೆ ಹೋಗಿದ್ದರು, ಹೈಕಮಾಂಡ್ ಭೇಟಿ ಮಾಡಿ ಬಂದರು. ಆದರೆ ಈಗ ಚುನಾವಣೆ ಮೂಲಕ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಚರ್ಚೆ ಬಿಸಿಯಾಗ ತೊಡಗುತ್ತಲ್ವ. ಹಾಗಾಗಿನೇ ಈಗ ಎಲ್ಲರನ್ನೂ ಕೂಡ ತಮ್ಮ ತೆಕ್ಕೆಗೆ ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಅದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಏನಾದರೂ ಆದರೆ ನನ್ನ ಜೊತೆಗೆ ಯಾರ್ಯಾರಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಅವ್ರಿಗೆ ಗೊತ್ತಾಗಬೇಕು. ಹಾಗಾಗಿನೇ ಈಗ ಅವರು ಕೂಡ ಒಂದು ಸಭೆಯನ್ನು ಕರೆದಿದ್ದಾರೆ ಡಿನ್ನರ್ ನೆಪದಲ್ಲಿ. ನೋಡಬೇಕು ಯಾರ್ಯಾರೆಲ್ಲ ಅದರಲ್ಲಿ ಭಾಗಿಯಾಗ್ತಾರೆ ಅಂಥೇಳಿ. ಯತ್ನಾಳ್ ಟೀಮು ಆಲ್ರೆಡಿ ಡೆಲ್ಲಿಲಿದೆ. ಕೆಲವೊಂದಿಷ್ಟು ಅವರ ಬಣದವ್ರಿಗೂ ಕೂಡ ಸಹಜವಾಗಿ ಆಹ್ವಾನವನ್ನು ಕೊಡ್ತಾರೆ, ಅಥವಾ ತಟಸ್ಥವಾಗಿ ಯಾರ್ಯಾರಿದ್ದಾರೋ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಡ್ತಾರೆ. ಇಲ್ಲಿ ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಶಕ್ತಿ ಪ್ರದರ್ಶನ ವಿಜೇಂದ್ರ ಪರವಾಗಿ ಯಾರಿದ್ದಾರಪ್ಪ, ಆವಾಗ ಏನಾಗುತ್ತೆ, ಕಂಪ್ಲೀಟಾಗಿ ಒಂದು ಚಿತ್ರಣ ಸಿಕ್ಬಿಡುತ್ತೆ. ಯತ್ನಾಳ್ ಟೀಮಲ್ಲಿ ಇವರು ಲಿಂಬಾವಳಿ, ಜಾರಕಿಹೊಳಿ, ಪ್ರತಾಪ್ ಸಿಂಹ ಅವ್ರದ್ದೊಂದು ಟೀಮು ಆಯ್ತಪ್ಪ. ಈಗ ವಿಜೇಂದ್ರ ಊಟ ಕರೆದಿದ್ದಾರಲ್ಲ, ಅಲ್ಲಿ ಬಂದಂಥವ್ರು ಏನಿದ್ದಾರೆ, ಇದು ವಿಜೇಂದ್ರ ಅವ್ರ ಟೀಮು. ಯಾರ್ಯಾರು ಬರೋದಿಲ್ವೋ, ಅಂತರವನ್ನು ಕಾಯ್ದುಕೊಳ್ತಾರೋ ಅದು ನ್ಯೂಟ್ರಲ್, ತಟಸ್ಥವಾಗಿದ್ದಾರಪ್ಪ ಅಂಥೇಳಿ ಒಂದು ಅಂದಾಜು ಸಿಗುತ್ತೆ ನಮಗೆ. ಹಾಗಾಗಿನೇ ವಿಜೇಂದ್ರ ಎಲ್ಲ ರೀತಿಯ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಈಗ ಭೋಜನ ಕೂಟದ ಮೀಟಿಂಗ್ ನಡೆಯುತ್ತೆ. ಈಗಾಗಲೇ ನಾವು ಗಮನಿಸಿದ ಹಾಗೆ ವಿಜೇಂದ್ರ ಅವರು ಯತ್ನಾಳ್ ವಿರುದ್ಧ ಏನಾದರೂ ಒಂದು ಪ್ಲ್ಯಾನನ್ನು ಮಾಡಬೇಕು ಅಂಥೇಳಿ ಕಾಯ್ತಾ ಇದ್ದರು. ಯಾಕಂದರೆ ದಿನೇ ದಿನೇ ಕಳೆದಂತೆ ವಿಜೇಂದ್ರ ಅವರ ಶಕ್ತಿ ಕಡಿಮೆಯಾಗಿ ತೊಡಗಿದೆಯಾ ಅಂಥೇಳಿ. ಯಾಕಂದರೆ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ಬಹಳ ಆ್ಯಕ್ಟಿವ್ ಆಗಿಕೊಂಡು ಸಾಕಷ್ಟು ದೂರುಗಳನ್ನು ಕೊಡ್ತಾ ಇರೋದ್ರಿಂದಾಗಿ ವಿಜೇಂದ್ರ ಅವರು ವೀಕ್ ಆಗ್ತಿದ್ದಾರಾ, ರಾಜ್ಯ ನಾಯಕರು ಕೂಡ ಅದೇ ರೀತಿ ಮಾತಾಡ್ತಾ ಇದ್ದರು. ಇಲ್ಲಿ ರಾಜ್ಯಾಧ್ಯಕ್ಷರ ಸ್ಥಾನಗಳು ಕೂಡ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಅವರಿಗೆ ಕಿವಿಗೆ ಬಿದ್ದಿದೆ. ಹಾಗಾಗಿನೇ ಮುಂದೆ ಆ ರೀತಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಈಗ ಹಿರಿಯರನ್ನು ಮತ್ತು ಕಿರಿಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಭೋಜನ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ನಮಗೆ ನಾಳೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಯಾರ್ಯಾರ ಬಣದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಯಾರ ಪರವಾಗಿ ಯಾರಿದ್ದಾರೆ, ಮತ್ತು ಎರಡೂ ಬಣದಲ್ಲಿ ಯಾರು ಗುರುತಿಸ್ಕೊಳ್ಳಲ್ಲ ಅಂಥೇಳಿ.